ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಇಡ್ಲಿ ಮತ್ತು ತರಕಾರಿ ಗೊಜ್ಜು ಮಾಡ್ತಾ ಇದ್ದೀನಿ. ನಾನು ಹೇಗೆ ತರಕಾರಿ ಗೊಜ್ಜು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಅಪ್ಪಿಗೆ ಹುಷಾರಿಲ್ಲ, ಆಲೇ 5 ಡೇಸಿಂದ ಜ್ವರ ಅವನಿಗೆ. ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಏನಕ್ಕಂತ ಅಂದರೆ ಬ್ಲಡ್ ಚೆಕಪ್ ಮಾಡಿಸೋದಕ್ಕೆ. ಅವನಿಗೆ ಜ್ವರ ಬಿಟ್ಟು ಬರ್ತಿದೆ. ಜ್ವರ ಬಿಟ್ಟು ಬಂದರೆ ಬ್ಲಡ್ ಚೆಕಪ್ ಮಾಡಿಸ್ಲೇಬೇಕು. ಆಲ್ರೆಡಿ 5 ಡೇಸ್ ಆಗೈತೆ. ನಾನು ಆಲ್ರೆಡಿ ಗೊಜ್ಜು ಮಾಡೋದಕ್ಕೆ ಅಂದರೆ ಖಾರ ರುಬ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಅಂದರೆ ಕಾಯಿ, ಕಡಲೆ, ಮಟನ್ ಪುಡಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕಡಲೆ ಮತ್ತು ಸಾಂಬಾರು ಸೊಪ್ಪು. ಸೊ ಇವಾಗ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೋತೀನಿ, ಅಂದರೆ ರುಬ್ಕೋತೀನಿ. ಅಮ್ಮ ನೈಟೇ ತರಕಾರಿನ ಕಟ್ ಮಾಡಿ ಇಟ್ಟಿದ್ರು. ಏನಕ್ಕಂತ ಅಂದರೆ ಮಾರ್ನಿಂಗ್ ಎದ್ದು ಹೊಲ್ದ ಹತ್ರ ಹೋಗ್ತೀನಿ ಅಂತ ಹೇಳಿ. ಇನ್ನು ಅಪ್ಪಿಗೆ ಬೇರೆ ಜ್ವರ ಅಲ್ವಾ, ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂತ ನಾನು ಈ ತರಕಾರಿ ಜೊತೆಗೆ ಕಡಲೆಬೇಳೆನ ಒಳಗಡೆ ನೆನೆ ಹಾಕಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಇವಾಗ ಈ ಖಾರನ ರುಬ್ಕೊಬಿಡ್ತೀನಿ. ಕರೆಂಟ್ ಹೊಂಟೋದ್ರೆ ಕಷ್ಟ, ಆಮೇಲೆ ಒಳಕಲ್ಲಲ್ಲಿ ರುಬ್ಬೇಕಾಯ್ತದೆ. ಇವಾಗ ಖಾರ ರುಬ್ಕೊಂಡೆ. ನಾನು ಫಸ್ಟ್ ಇವಾಗ ತರಕಾರಿ ಗೊಜ್ಜು ಮಾಡಿಬಿಡ್ತೀನಿ, ಆಮೇಲೆ ಇಡ್ಲಿ ಮಾಡ್ತೀನಿ. ಏನಕ್ಕಂದರೆ ಅವರು ಹೊಲ್ದ ಹತ್ರ ಹೋಗೋರಲ್ಲ, ಅಂದರೆ ಆಳುಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅವ್ರು ಬರೋದು ಲೇಟ್ ಆಗುತ್ತೆ. ಇಡ್ಲಿ ತಣ್ಣಗಾಗ್ಬಿಡುತ್ತೆ ಅಂತ. ನೋಡಿ ಸಂಪಳೆ ಎಷ್ಟು ಚೆನ್ನಾಗಿ ಅಳ್ಳಿದೆ ಅಂತ. ಸೋಡಾ ಏನು ಹಾಕಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಅಳ್ಳಿದೆ. ನಾನು ಗೊಜ್ಜನ್ನ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ. ಏನಕ್ಕಂದರೆ ಅಪ್ಪಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ನಾನು 9:30 ಬಸ್ಗೆ ಹೋಗಬೇಕು, ಅಷ್ಟರಲ್ಲಿ ಮಾಡಿಬಿಟ್ಟು ಹೋಗ್ಬೇಕು. ಇವತ್ತು ಮೆಣಸಿನ್ಕಾಯಿ ಬೇರೆ ಕುಯ್ತಾ ಇದ್ದಾರೆ, ಆಳುಗಳನ್ನ ಕರ್ಕೊಂಡೋಗಿ. ಅವ್ರು ಬರೋದು 10:30 11 ಗಂಟೆ ಆಗುತ್ತೆ. ಇಲ್ಲಾಂದರೆ ಅಮ್ಮನೇ ಮಾಡ್ತಾಯಿದ್ರು, ನಾನು ಆರಾಮಾಗಿ ಹೋಗ್ಬೋದಿತ್ತು. ಸೊ ನಾನಿವಾಗ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಎಣ್ಣೆನ ಸ್ವಲ್ಪನೇ ಹಾಕಿದ್ದೀನಿ, ಏನಕ್ಕಂದರೆ ಅಪ್ಪನಿಗೆ ಟೈಫಾಯ್ಡ್ ಜ್ವರ ಅಂತ. 5 ಡೇಸ್ ಆಯಿತು, ಅಂದರೆ ಇರಲಿ ಇನ್ನೂ ಒಂದು 15 ದಿನ ಎಣ್ಣೆ ಜಡ್ಡು ಪದಾರ್ಥ ಏನು ಕೊಡೋದು ಬೇಡ ಅಂತ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತರಕಾರಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ನವಿಲುಕೋಸು ಇವು 3 ತಗೊಂಡಿರೋದು. ಇನ್ನು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿಲ್ಲ. ಏನಕ್ಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಅಪ್ಪಗೆ ಟೈಫಾಯ್ಡ್ ಜ್ವರ ಅಂತ, ಅದೆಲ್ಲ ಕೊಡಬಾರ್ದು ಅಂತ ಹೇಳಿ. ಫಸ್ಟು ತರಕಾರಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಿ ಅದನ್ನು ಅದರೊಳಗಡೆ ಸೇರಿಸ್ಬೇಕು.
ನಾನು ನಿಜವಾಗ್ಲೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೋ ಅನ್ನೋ ಪದನ ಯೂಸ್ ಮಾಡಲೇಬಾರ್ದು ಅಂತ. ಬರ್ತಾನೆ ಐತೆ ಬಟ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿ ನನಗೆ ನಗು ಬರುತ್ತೆ, ಏನು ಇಷ್ಟೊಂದು ಸಲ ಸೋ ಸೋ ಅಂದಿದ್ದೀನಲ್ಲಪ್ಪ ಅಂತ. ಏನು ಮಾತಾಡ್ತಾರೆ, ಸೋ ಅನ್ನೋ ಪದನ ಯೂಸ್ ಮಾಡಬಾರ್ದು ಅನ್ಕೊಂತೀನಿ, ಆದರೆ ಬಂದೇ ಬಿಡುತ್ತೆ. ಅವಾಗಲಿಂದ ಬಂದಿಲ್ಲ. ಗ್ರೀನ್ ಕಲರ್ ಸಾಗೋ ಥರನೂ ಮಾಡ್ಬೋದು. ಈ ಥರ ಮಾಡಿದ್ರೆ ಅನ್ನ ತಿನ್ಬೋದು, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಗೊಜ್ಜು ಮಾಡ್ತಾ ಇದ್ದೀನಿ. ಇನ್ನೇನಕ್ಕೆ ಈ ರೀತಿ ಬಟ್ಟೆ ಇಟ್ಟಿದ್ದೀನಿ ಅಂತ ಅಂದರೆ, ಅಡುಗೆ ಮಾಡಿದಾಗ ಕೈನ ಹಿಂಗೆ ಇಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀವಿ. ಅಂದರೆ ಹಿಂಗೆ ಅಡುಗೆ ಮಾಡಬೇಕಾದ್ರೆ ಬಟ್ಟೆಗೆ ಹಿಂಗೆ ನೆನ್ಕೊಂಡ್ಬಿಡ್ತೀವಲ್ವ. ಸೊ ಇವಾಗಿದು ತರಕಾರಿ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ. ನಾನಿವಾಗ ಇದಕ್ಕೆ ನಾನು ಏನು ರುಬ್ಕೊಂಡಿದ್ದೀನಿ ಆ ಮಸಾಲೆನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಪೂರ್ತಿ ಗೊಜ್ಜು ಥರ ಬೇಕು ಅಂದರೆ ನಾವು ಖಾರನ ತರಕಾರಿ ಒಳಗಡೆ ಹಾಕಿದ ತಕ್ಷಣ ನೀರನ್ನ ಹಾಕಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ನಾವು ಖಾರನ ರುಬ್ಕೊಂಡಿರ್ತೀವಲ್ಲ, ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಕೂಡ ಹಾಕ್ತಾರೆ, ನಾನು ಇವಾಗ ಹಾಕಿಲ್ಲ. ಜಾಸ್ತಿ ಹೊತ್ತೇನು ಬೇಡ, ಒಂದೆರಡು ನಿಮಿಷ ಸಾಕು, ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಾನು ಇವಾಗ ಈ ಜಾರ್ನ ತೊಳ್ಕೊಂಡು, ಅಂದರೆ ಇದ್ರಲ್ಲಿ ಸ್ವಲ್ಪ ಖಾರ ಇರುತ್ತಲ್ಲ ನಾವು ಆಡಿಸಿರೋದು, ಅದಕ್ಕೋಸ್ಕರ ಇದನ್ನು ತೊಳ್ಕೊಂಡು ಇದ್ರ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನ ಒಂದೇ ಸಲ ಹಾಕ್ಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕಿ, ಆಮೇಲೆ ಫುಲ್ ತೆಳ್ಳೆ ಆಗಿಬಿಟ್ರೆ ಕಷ್ಟ. ನಾನಿವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪನೇ ಹಾಕ್ತೀನಿ, ಏನಕ್ಕಂದರೆ ನಮ್ಮ ಅಪ್ಪ ಜಾಸ್ತಿ ಉಪ್ಪು ತಿನ್ನಲ್ಲ, ಏನು ಮಾಡಿದ್ರು ಉಪ್ಪು ಉಪ್ಪು ಅಂತಾರೆ. ಆಮೇಲೆ ನೋಡ್ಕೊಂಡು ನಾನು ಸ್ವಲ್ಪ ರುಚಿ ಹಾಕೋಬೋದು. ಇವಾಗ ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇದೊಂದು 3 ವಿಸಿಲ್ ಬಿಟ್ಟರೆ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇಡ್ಲಿ ಪಾತ್ರೆ ಒಳಗಡೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಗ್ಯಾಸ್ ವೇಸ್ಟ್ ಆಗುತ್ತೆ ಮತ್ತು ಇಡ್ಲಿ ಬೇಯೋದು ನಿಧಾನ ಆಗುತ್ತೆ. ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ. ಇವಾಗ ಈ ನೀರನ್ನ ಕಾಯೋದಿಕ್ಕಿಡ್ತೀನಿ. ನೀರನ್ನ ಕಾಯೋದಿಕ್ಕಿಟ್ಟೆ. ಅದು ಕಾಯೋ ಅಷ್ಟರಲ್ಲಿ ನಾನಿವಾಗ ಪ್ಲೇಟ್ಗಳಿಗೆ ಇಡ್ಲಿ ಸಂಪ್ಳ ಹಾಕ್ಬಿಡ್ತೀನಿ.
ಫಸ್ಟ್ ಈ ರೀತಿ ಎಣ್ಣೆ ಸವರ್ಕೋಬೇಕು, ಆವಾಗ ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ಕೆಲವೊಬ್ರು ಕವರ್ ಹಾಕ್ಬಿಟ್ಟು ಇಡ್ಲಿನ ಮಾಡ್ತಾರೆ, ಅಂದರೆ ಪಾತ್ರೆ ಬೆಳಗ್ಬೇಕಲ್ಲ ಅನ್ನೋದಕ್ಕೋಸ್ಕರವೇನೋ, ಇಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರವೇನೋ. ಆದರೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು, ಬೇಕಂದರೆ ಬಟ್ಟೆನ ಯೂಸ್ ಮಾಡಿ. ನೀಟಾಗಿ ಎಣ್ಣೆನ ಸವರ್ಕೋಬೇಕು, ಅವಾಗ ಇಡ್ಲಿ ಸ್ವಲ್ಪ ಕೂಡ ಅಂಟೋದಿಲ್ಲ. ಇಡ್ಲಿ ತೆಗಿಬೇಕಾದ್ರೆ ಸೋಡಾ ಹಾಕಿಲ್ಲ, ಆದರೂ ಸಂಪಳ ಎಷ್ಟು ಚೆನ್ನಾಗಿ ಬಂದೈತೆ. ಇದರಲ್ಲಿ ಗೊಜ್ಜು ರೆಡಿ ಆಗೈತೆ, ಇಡ್ಲಿ ಬೇಯ್ತೈತೆ. ಇಲ್ಲಿ ಅಪ್ಪಿ ಕೂಡ ಎದ್ದಿದ್ದಾನೆ. ಇವಾಗ ಇವನ್ನ ನಾನು ರೆಡಿ ಮಾಡಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದಕ್ಕೆ. ಯಾವಾಗಲೂ ಅಷ್ಟೇ, ಮಕ್ಕಳು ಎದ್ದ ತಕ್ಷಣ ಅವ್ರಿಗೆ ಬಾಯಿ ತೊಳಿಸ್ಬಿಟ್ಟು ಏನಾದರೂ ತಿನ್ನೋಕೆ ಕೊಡಿ, ಇಲ್ಲಾಂದರೆ ಏನು ಕೊಡೋದಕ್ಕೆ ಹೋಗಬೇಡಿ. ನಾನಿವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬ್ರಷ್ ಮಾಡಿಸ್ತಾ ಇದ್ದೀನಿ. ತಗೋಪ ನೋಡ್ಬೇಕು, ಬ್ರಷ್ ಮಾಡ್ಕೊಬಿಡು ಬೇಗ. ಬಾ ನೋಡಿ, ಅಲ್ಲಿ ನಲ್ಲಿ ಹತ್ರ ಬ್ರಷ್ ಮಾಡ್ಕೊ, ನಲ್ಲಿ ಹತ್ರ ಅಲ್ಲಿ ಉಜ್ಜು ಬೇಗ. ಹಾಂ ಆಯ್ತು, ಇಲ್ಲೇ ಉಜ್ಜು, ಉಜ್ಕೊ. ಉಜ್ಜು. ಇಲ್ಲ ನಮ್ಮನೆ ಯಾರೂ ಇಲ್ಲ ಬೇಡಿ. ಇಲ್ಲ ನಮ್ಮನೆ ಯಾರೂ ಇಲ್ಲ ಬೇಡಿ, ಯಾರೂ ಇಲ್ಲ. ಬ್ರಷ್ ಮಾಡು. ಕಾಸು ಆಯ್ತಾ ತಗೊಳಕ್ಕೆ? ಕೊಡಿ ಅಂದರೆ ಹಾಂ ಬಾ ತೊಳ್ಕೊಟ. ಗ್ಯಾಸ್ ತಗೊಳ್ಳಿ ಅಂತ ಬಂದಿದ್ರು, ಕಮ್ಮಿ ರೇಟ್ಗೆ ಐತೆ ಅಂತ. ನಮ್ಮ ಮನೆ ಯಾರೂ ಇಲ್ಲ, ಆಲ್ರೆಡಿ 2 ಗ್ಯಾಸ್ ಇದೆ, ಸಾಕು. ಬಾ ಇಲ್ಲಿಗೆ, ಇಲ್ಲಿ ನಿಂತ್ಕೊ. ಅಪ್ಪು, ಓಯ್ ಅಪ್ಪಿ ತಗೋ. ಒರೆಸ್ಕೊ ನೀಟಾಗಿ. ಮುಖ ಒರೆಸ್ಕೊ ನೀಟಾಗಿ. ಫುಲ್ ಸಪ್ಪೆ ಆಗ್ಬಿಟ್ಟವನೆ ಜ್ವರ ಬಂದ್ಮೇಲಂತೂ. ನಾನಿವಾಗ ರೆಡಿಯಾಗಾಯಿತು, ಅಪ್ಪಿ ಕೂಡ ರೆಡಿಯಾಗಿ ಕೂತಿದ್ದಾನೆ. ಟೈಮ್ ಆಲ್ರೆಡಿ 9 ಗಂಟೆ ಆಯಿತು. 9:30ಗೆ ನಮ್ಮ ಊರಿಗೂ ಬಸ್ ಇರೋದು, ಅಂದರೆ ಕೇರ್ನಗರಕ್ಕೆ ಹೋಗೋದಕ್ಕೆ. ಮೊದಲು ಕೇರ್ನಗರಕ್ಕೆ ಹೋಗ್ಬೇಕಂದ್ರೆ ಇಲ್ವಾಲಕ್ಕೆ ಹೋಗ್ಬಿಟ್ಟು ಹೋಗ್ಬೇಕಿತ್ತು, ಇವಾಗ ಹಂಗಲ್ಲ. ಇಲ್ಲಿ ಮೂಲೆಪೆಟ್ಲು ಅಂತ ಒಂದು ಊರೈತೆ, ಆ ಊರ ಮೇಲೆ ಹೋಗುತ್ತೆ. ಅಂದರೆ ಆ ಊರ ಮೇಲೆ ಹೋಗಲ್ಲ, ಆ ಥರ ಅಂತಾರೆ ಅಷ್ಟೇ. ಆ ಊರ ಸೈಡ್ ಹೋಗುತ್ತೆ, ಆ ಊರಲ್ಲಿ ರೋಡ್ ಇದೆ, ಹಂಗೆ ಹೋಗುತ್ತೆ. ಇವಾಗ ನಾನು ಆವಾಗಲೇ ಇಡ್ಲಿ ಮತ್ತು ಗೊಜ್ಜು ಮಾಡಿದೆ, ಕುಕ್ಕರ್ ಇನ್ನೂ ತೆಗ್ದಿರಲಿಲ್ಲ. ಇವಾಗ ತೋರಿಸ್ತೀನಿ ಹೆಂಗಾಗೈತೆ ಗೊಜ್ಜು ಅಂತ. ಆವಾಗಲೇ ಬೆಳಗ್ಗೆ ಇಟ್ಬಿಟ್ಟಿದ್ದೀನಿ. ನನಗೆ ಅಪ್ಪಿಗೆ ಹುಷಾರಿಲ್ಲ ಅಂದರೆ ನಾನೇ ಹುಷಾರು ತಪ್ಪಿಡ್ತೀನಿ. ಯಪ್ಪ, ದೊಡ್ಡವ್ರು ಹುಷಾರು ತಪ್ಪಿದ್ರು ಮಕ್ಕಳು ಮಾತ್ರ ಹುಷಾರು ತಪ್ಪಬಾರ್ದು. ನನಗೆ ಅವನಿಗೆ ಹುಷಾರಿಲ್ಲ ಅಂದರೆ ಸಾಕು, ಕೈ ಕಾಲೇ ಆಡೋದಿಲ್ಲ. ಇವಾಗ ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಸದ್ಯಕ್ಕೆ ಎಲ್ಲ ನಾರ್ಮಲ್ ಬಂದರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ದೇವ್ರನ್ನ. ಇದು ಬ್ಯಾಕ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು.
ಘಮ ಘಮ ಅಂತಿದೆ. ಗೊಜ್ಜು ರೆಡಿ ಆಯಿತು. ಹಂಗೆ ಮುಚ್ಚಿಟ್ಬಿಡ್ತೀನಿ. ಇಡ್ಲಿ ಕೂಡ ಬೆಂದೈತೆ. ಒಂದು ನಿಮಿಷ. ಹಂಗೆ ಹಿಂಗೆ ಕೈ ಹಾಕಿದ್ರೆ ಸುಡುತ್ತೆ. ಸ್ವಲ್ಪ ನೀರು ಕೈ ಮಾಡ್ಕೊಂಡಿಲ್ಲ ಅಂದರೆ ಅಷ್ಟು ಸುಡಲ್ಲ. ಸ್ಪೂನ್ ತರ್ತೀನಿ. ಇದು ಆರಬೇಕು. ಆರಿದ್ಮೇಲೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಅಪ್ಪಿಗೆ ತಿನ್ನಿಸ್ಬೇಕಲ್ಲ, 2 ಇಡ್ಲಿ ತಗೋತೀನಿ. ಸ್ಪೂನ್ ತಂದುಬಿಡ್ತೀನಿ. ಸ್ಪೂನ್ ತಂದುಬಿಟ್ಟು ಇಡ್ಲಿನ ತೆಗಿತೀನಿ. ಅಂದರೆ ಇಡ್ಲಿ ಯಾವ ರೀತಿ ಬಂದೈತೆ ನಿಮಗೆ ತೋರಿಸ್ತೀನಿ. ಅಪ್ಪ ಇಡ್ಲಿ ತರಲ್ಲ, ತಿಂತೀಯಾ? ಮಾತಾಡು. ಜ್ವರ ಕಮ್ಮಿ ಆಯ್ತಾ? ಆಸ್ಪತ್ರೆಗೆ ಹೋಗೋಣ? ಹೋಗ್ಬೇಕಾ? ಇಂಜೆಕ್ಷನ್ ಮಾಡಿಸ್ಕೊತೀಯಾ? ಎಲ್ಲಿಗೆ ಮಾಡ್ತಾರೆ ಇಂಜೆಕ್ಷನ್? ಕೈಗೆ? ಅವನು ಚೆನ್ನಾಗಿದ್ದಿದ್ರೆ ಈ ರೀತಿ ಕುತ್ಕೊಂಡು ಟಿ ವಿ ನೋಡ್ತಾನೆ ಇರಲಿಲ್ಲ. ಯಪ್ಪ, ಇಡ್ಲಿ ಬಿಸಿ ಐತೆ, ಸ್ವಲ್ಪ ಆರಬೇಕು. ಎಷ್ಟು ಸ್ಮೂತಾಗಿ ಬಂದೈತೆ ಇಡ್ಲಿ ಅಂತ ಸುಡ್ತೈತೆ. ಇವಾಗ ನಾನು ತಿಂಡಿ ಮಾಡಿಕೊಂಡು ಅಪ್ಪಿಗೂ ತಿನ್ನಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ನಾನು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಬಸ್ ಸ್ಟಾಪ್ಗೆ ಹೋದೋ, ಬಸ್ ಹೊರಟೋಗ್ಬಿಟ್ಟಿತ್ತು. ವಾಪಸ್ ಬಂದೋ, ಪಾಪ ಅಪ್ಪಿ ನಡ್ಕೊಂಡು ಬಂದಿದ್ದ. ನನಗೆ ಜಾಸ್ತಿ ದೂರ ಎತ್ಕೊಳ್ಳೋಕ್ಕಾಗಲ್ಲ, ಕೈ ನೋವು ಬಂದ್ಬಿಡುತ್ತೆ. ಹೆಂಗೋ ನಡ್ಕೊಂಡು ಮಾತಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಬಸ್ ಹೊರಟೋಗುತ್ತೆ ಅಂತ ವಾಪಸ್ ಬಂದೆ. 10:30ಗೇನು ಬಸ್ ಇರೋದು. ಅಷ್ಟರಲ್ಲಿ ಅಣ್ಣನೂ ಫೋನ್ ಮಾಡ್ದ. ಆ ಕಡೆಯಿಂದ ಬರುವಾಗ ಅಣ್ಣನೇ ಗಾಡೀಲಿ ಕರ್ಕೊಂಡು ಬಂದ. ಟೀ ಮಾಡಿಕೊಡು ಅವ್ರಿಗೆ ಅಂತ. ಅವನು ಅವ್ರಿಗೆ ಬ್ರೆಡ್ಡು ಮತ್ತು ಬಿಸ್ಕೆಟ್ ತರೋದಕ್ಕೆ ಹೋಗಿದ್ದಾನೆ. ನಾನಿವಾಗ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಏಳು ಗಂಟೆಗೆ ಹೋಗ್ತಾರೆ ನಮ್ಮೂರಲ್ಲಿ. 7 ಗಂಟೆಗೆ ಹೋಗಿ 10:30ಗೆಲ್ಲ ಬಂದುಬಿಡ್ತಾರೆ ವಾಪಸ್ಸು. 7 ಗಂಟೆಗೆ ಹೋಗಿ 10:30ಗೆ ಬಂದರೆ ಒಬ್ರಿಗೆ 100 ರೂಪಾಯಿ ಕೊಡ್ತಾರೆ. ಫಸ್ಟು 50 ಇತ್ತು, ಅಂದರೆ ಅವಾಗ ನಾವು ಸ್ಕೂಲ್ಗೆ ಹೋಗುವಾಗ. ಇವಾಗ 100 ಮಾಡೋರೆ. ಅಂದರೆ ನಮ್ಮೂರಿಂದ ಬೇರೆ ಊರಿಗೆ ಹೋದರೆ ಸ್ವಲ್ಪ ಜಾಸ್ತಿ ದುಡ್ಡು ತಗೋತಾರೆ. ಇವಾಗ ಆಲ್ರೆಡಿ ಇಲ್ಲಿ ಬೀನ್ಸ್ ಎಲ್ಲ ತಂದಾಕೋನೆ ಅಣ್ಣ. ಮಧ್ಯದಲ್ಲಿ ಮೆಣಸಿನ್ಕಾಯಿನೂ ಬರ್ಕೊಂಬಿಟ್ಟೈತೆ. ಇನ್ನು ಇದನ್ನೆಲ್ಲ ಸಂಜೆ ಗೊಂಬೆ ಚೀಲ ಅಂತಾರೆ, ಅದಕ್ಕೆಲ್ಲ ತುಂಬಬೇಕು. ರೈಟ್ ಇದ್ದರೆ ಸರಿ, ಇಲ್ಲ ಅಂದರೆ ಫುಲ್ಲು ಲಾಸ್ ಆಗಿಬಿಡುತ್ತೆ ನಮಗೆ. ಅದಕ್ಕೆ ನಾವು ಹಾಕಿರೋ ದುಡ್ಡು ವಾಪಸ್ ಬಂದರೆ ಸಾಕು. ಗೊಬ್ಬರ, ಔಷಧಿ. ಅಂದರೆ ಇವಾಗ 4 ಜನ ಆಳುಗಳನ್ನ ಕರ್ಕೊಂಡೋಗಿದ್ದಾರೆ. ಅಂದರೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ. ನಮ್ಮ ಸೈಡ್ ಅದೇ ರೀತಿ ಕರೆಯೋದು. ಅವ್ರಿಗಿವಾಗ ಒಬ್ರಿಗೆ 100 ರೂಪಾಯಿ ಅಂದರೆ 4 ಜನಕ್ಕೆ 400 ರೂಪಾಯಿ ಆಯಿತು. ಆಮೇಲೆ ಈಗ ಒಂದು ಗೊಂಬೆ ಚೀಲಕ್ಕೆ ಆಟೋದಲ್ಲಿ 20 ರೂಪಾಯಿ ತಗೋತಾರಂತೆ. ಈಗ 10 ಚೀಲ ಆದರೆ 200 ರೂಪಾಯಿ ಆಯಿತು. ನಾವಿದಕ್ಕೆ ಗೊಬ್ಬರ, ಔಷಧಿ ಎಲ್ಲ ತಂದು ಹೊಡೆದಿದ್ದೀವಲ್ಲ, ಆ ದುಡ್ಡು ಈ ದುಡ್ಡು ಅದಾದರೂ ಬಂದುಬಿಟ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸಲ ಅದು ಬರೋಲ್ಲ. ಒಂದೊಂದು ಸಲ ಬೀನಿಸು ಚೀಲ 100 ರೂಪಾಯಿ ಇರ್ತದೆ, ಮೆಣಸಿನ್ಕಾಯಿನೂ ಅಷ್ಟೇ 100 ರೂಪಾಯಿ ಇರ್ತದೆ. ರೈಟ್ ಇದ್ದರೆ 450, 500 ರೂಪಾಯಿ ಗಂಟನೂ ಸಿಗುತ್ತೆ ಗೊಂಬೆ ಚೀಲದಲ್ಲಿ. ಸ್ಟಾರ್ ಚೆನ್ನಾಗಿರಬೇಕು ಅಷ್ಟೇ. ಅಂದರೆ ಏನು ಗೊತ್ತಾ, ನಾವು ತಗೊಳ್ಳೋ ತರಕಾರಿ ರೇಟು ಜಾಸ್ತಿ ಮಾಡ್ತಾರೆ. kg 40, 50 ರೂಪಾಯಿ. ಆದರೆ ನಾವು ಕಷ್ಟಪಟ್ಟು ಬೆಳೆದಿರೋದನ್ನ ತಗೊಂಡೋಗಿ ಮಾರ್ಕೆಟ್ಗೆ ತಗೊಂಡೋದ್ರೆ ಫುಲ್ ಕಮ್ಮಿ ಬೆಲೆಗೆ ಹಾಕೋತಾರೆ. ಕಷ್ಟಪಟ್ಟು ಬೆಳೆದಿರ್ತೀವಿ, ರೈಟ್ ಇಲ್ಲ ಅಂತ ಅಂದರೆ ಹೊಟ್ಟೆ ಉರಿತದೆ. ಹಾಕಿರೋ ಅಂದರೆ ಬಂಡವಾಳನಾದರೂ ನಮಗೆ ಸಿಕ್ಬಿಟ್ರೆ ಸಾಕು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಟೀ ಬೇಯ್ತೈತೆ, ಹಾಲು ಹಾಕಬೇಕು. ಅದಕ್ಕೆ
ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಸ್ ಸ್ಟಾಪ್ಗೆ, ಅಂದರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ. ಹಾಂ 76 ಆಂಟಿ. ಇನ್ನೂ ಬಸ್ ಬಂದಿಲ್ವಲ್ಲ ಅಂದರೆ ಬಸ್ ಬರಬೇಕಲ್ಲ. ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಇನ್ನೂ ಬಂದಿಲ್ಲ. ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ ಅಲ್ವಾ ಅಪ್ಪಿ? ಬಸ್ ಇನ್ನೂ ಬಂದಿಲ್ವಲ್ಲ, ಏನು ಮಾಡೋದು? ಐಡಿಯಾ ಕೈಲಿ ಏನಿರ್ತೀರಿ ತೋಟು ಹುಷಾರಿಲ್ಲ. ಇದನ್ನು ಬೇರೆ ಜೊತೆಗೆ ಇಟ್ಕೊಂಡ್ಬಂದಿದ್ದಾನೆ. ಹಾಕೋ ಕಣ್ಣು. ಅಪ್ಪಿ ಹೇಗೆ ಕಾಣಿಸ್ತಾ ಇದ್ದಾನೆ? ಫೈನಲಿ ಬಸ್ ಕೂಡ ಬಂತು. ಟಿಕೆಟ್ ಕೂಡ ತಗೊಂಡು ಬಸ್ ಸ್ಟಾರ್ಟ್. ಫೈನಲಿ ಹಾಸ್ಪಿಟ್ಲಿಗೆ ಹೋದೋ. ನಾವು ಕೇರ್ನಗರ ಬಸ್ ಸ್ಟಾಪ್ಗೆ ಹೋಗೋ ಅಷ್ಟರಲ್ಲಿ ಅವ್ರ ಅಪ್ಪ ಬಂದು ನಿಂತಿದ್ರು. ಅದಕ್ಕೂ ಮುಂಚೆನೇ ಅವರು ಹಾಸ್ಪಿಟ್ಲಿಗೆ ಹೋಗಿ ಪಾಪು ನೇಮ್ ಬರ್ಸಿದ್ರು. ಏನಕ್ಕಂದ್ರೆ ಹಾಸ್ಪಿಟ್ಲಲ್ಲಿ ತುಂಬ ರಶ್ ಇದ್ದರು. ಅಲ್ಲಿ ಫುಲ್ ಬರೀ ಮಕ್ಕಳೇ. ಏನಕ್ಕಂದರೆ ಇವರು ಕೇರ್ನಗರಕ್ಕೆ ಫೇಮಸ್ ಡಾಕ್ಟ್ರು. ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ತಾರೆ. ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹೋಗ್ಬಿಟ್ಟು ಡಾಕ್ಟ್ರಿಗೆ ಹೇಳ್ದೆ ಹಿಂಗೆ 5 ಡೇಸಿಂದ ಜ್ವರ ಬರ್ತಿದೆ ಅಂತ. ಅವರು ಸರಿ ಆಯಿತು ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು. ಬ್ಲಡ್ ಚೆಕಪ್ ಮಾಡಿಸ್ತೋ. ಪಾಪುನ ಕರ್ಕೊಂಡೋದ್ರು ಬ್ಲಡ್ ಚೆಕಪ್ಗೆ. ಯಾವಾಗಲೂ ಅಷ್ಟೇ ಅಪ್ಪಿ ಅವ್ರ ಅಪ್ಪನೇ ಕರ್ಕೊಂಡು ಹೋಗೋದು, ನಾನು ಕರ್ಕೊಂಡು ಹೋಗಲ್ಲ. ಅವ್ನಿಗೆ ಇಂಜೆಕ್ಷನ್ ಮಾಡಿಸ್ಬೇಕಂದ್ರೂ ಅವ್ರ ಅಪ್ಪನೇ ಕರ್ಕೊಂಡು ಹೋಗೋದು. ಏನಕ್ಕಂದ್ರೆ ನನಗೆ ತುಂಬ ಭಯ, ಮತ್ತು ಕೈ ಶೇಕ್ ಮಾಡಿಬಿಡ್ತೀನಿ ಅಂತ. ನಾನು ಹೊರ್ಗಡೆನೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲಿ ಫುಲ್ ಬೆಳಕಿತ್ತಲ್ಲ, ವೀಡಿಯೋ ಸರಿಯಾಗಿ ಆಗಿಲ್ಲ. ಹೆಂಗೋ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ಎಲ್ಲ ನಾರ್ಮಲ್ ಬರಲಿ ಕಣಪ್ಪ ಅಂತ. ಫೈನಲಿ ಎಲ್ಲ ನಾರ್ಮಲ್ ಬಂತು. ನನಗಂತೂ ಫುಲ್ ಖುಷಿಯಾಗೋಯ್ತು. ಯಪ್ಪ ದೇವ. ಡಾಕ್ಟ್ರು ಹೇಳಿದ್ರು ಈಗ ವೆದರ್ ಚೆನ್ನಾಗಿಲ್ಲ, ಇನ್ನೂ 3 ಡೇಸ್ ಜ್ವರ ಹಿಂಗೆ ಇರುತ್ತೆ, ಭಯಪಡಬೇಡಿ ಅಂತ. ಸರಿ ಆಯಿತು ಅಂತೇಳಿ ಅವರು ಸಿರಪ್ ಎಲ್ಲ ಬರ್ಕೊಟ್ರು, ತಗೊಂಡು ಬಂದು. ಅಷ್ಟರಲ್ಲಿ ಅಪ್ಪಿ ದೋಸೆ ತಿನ್ನಬೇಕು ಅಂತ ಆಟ ಮಾಡ್ದ. ನಾನು ಬೇಡ ಅಂತ ಹೇಳಿದೆ. ಅವರಪ್ಪ ಕೇಳಲಿಲ್ಲ. ಏನಕ್ಕಂದರೆ ಅಪ್ಪಿ ಏನು ಕೇಳಿದ್ರು ಅವರು ಇಲ್ಲ ಅಂತ ಅನ್ನಲ್ಲ. ಫೈನಲಿ ಅವನಿಗೆ ದೋಸೆ ಕೊಡಿಸ್ತೋ. ಆದರೆ ಅವ್ನು ತಿಂದಿದ್ದು ಅರ್ಧ ದೋಸೆ, ಏನು ಮಿಕ್ಕಿದ್ದು ನಾನೇ ತಿಂದ್ಕೊಂಡೆ. ಅವರು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ತಿಂಡಿ ಮಾಡಿದರು. ಅವರು ಬೇಡ ಅಂತ ಹೇಳಿದ್ರು, ಇನ್ನು ವೇಸ್ಟ್ ಮಾಡಬೇಕಲ್ಲ ಅಂತ ನಾನೇ ತಿಂದೆ. ಅಪ್ಪಿಗೂ ಅಷ್ಟೇ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ. ಎಷ್ಟಿಷ್ಟ ಅಂದರೆ ಅವರಪ್ಪ ಕೆಲ್ಸಕ್ಕೆ ಹೋಗ್ಬೇಕಾದ್ರೆಲ್ಲ ಅಳ್ತಾನೆ ಇರ್ತಾನೆ. ಅವನ್ನ ಮರೆ ಮಾಡಿಬಿಟ್ಟೆ ಹೋಗೋದು. ಹಂಗೆ ಅಳ್ತಾ ಅಳ್ತಾ ಅವನು ಪಾಪ ಬಸ್ಸಲ್ಲಿ ಮಲ್ಕೊಂಡೇ ಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲಿಲ್ಲ. ನಾನು ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದಿದ್ದಕ್ಕೂ ಮಳೆ ಬರ್ತಾ ಇರೋದಕ್ಕೂ ಒಂದೇ ಆಯಿತು. ಅಣ್ಣ ಬಸ್ ಸ್ಟಾಪಿಗೆ ಬಂದಿದ್ದ, ಹೆಂಗೋ ಕರ್ಕೊಂಡು ಬಂದ. ಏನಾದರೂ ನಡ್ಕೊಂಬರೋದಾಗಿದ್ರೆ ಮಳೇಲಿ ಸಿಗಾಕತ್ತಿದ್ದ ನಾನು ಅಪ್ಪಿಗೆ ಬ್ಲಡ್ ಚೆಕಪ್ ಮಾಡಿಸಿದ್ವಲ್ಲ, ರಿಪೋರ್ಟ್ ಏನು ಬಂತು ಅಂದರೆ ಇನ್ನೂ 3 ದಿನ ಜ್ವರ ಹಂಗೆ ಇರುತ್ತಂತೆ. ಏನಕ್ಕಂದರೆ ವೆದರ್ ಚೆನ್ನಾಗಿಲ್ವಂತೆ. ಅದಕ್ಕೆ ಇನ್ನೊಬ್ಬರು ಬ್ಲಡ್ ಚೆಕಪ್ ಮಾಡಿಸಿದ್ರು ನಮ್ಮ ಜೊತೆ, ಅವ್ರಿಗೂ ಅದನ್ನೇ ಹೇಳಿದ್ರು. ಕೇರ್ನಗರಕ್ಕೆ ಫೇಮಸ್ಸು ಈ ಡಾಕ್ಟ್ರು ಮಕ್ಕಳು ನೋಡೋದ್ರಲ್ಲಿ. ಅಪ್ಪಿನ ನಾನು ಚಿಕ್ಕವನಿದ್ದಾಗಲಿಂದನೂ, ಅಂದರೆ ನಾನು ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ದು 1 ಇಯರ್ ಬರ್ತ್ಡೇ ಮಾಡುವಾಗ ಹುಷಾರು ತಪ್ಪಿದ್ದು. ಆವಾಗಲಿಂದ ಮಾದೇಗೌಡ ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗ್ತಾ ಇರೋದು. ಚೆನ್ನಾಗಿ ನೋಡ್ತಾರೆ. ಅಪ್ಪಿಗೆ ಎಲ್ಲೂ ಹಿಡಿಯಲ್ಲ, ಅಲ್ಲಿ ಮಾತ್ರನೇ ಅವನಿಗೆ ಚೆನ್ನಾಗಿ ಹಿಡಿಯೋದು. ಅಂದರೆ ಅಲ್ಲಿ ಮಾತ್ರ ಜಾಸ್ತಿ ಅವನಿಗೆ ತೋರಿಸೋದು. ಅಂದರೆ ಅಲ್ಲಿ ಮಾತ್ರ ಅಲ್ವಾ ನಾನು ತೋರಿಸೋದು, ಇನ್ನೆಲ್ಲೂ ತೋರಿಸಲ್ಲ. ಇನ್ನೆಲ್ಲಿ ಕರ್ಕೊಂಡೋದ್ರೆ ಅವ್ನು ಹುಷಾರಾಗಲ್ಲ, ಅಲ್ಲಿ ಕರ್ಕೊಂಡೋದ್ರೆ ಮಾತ್ರ ಹುಷಾರಾಗೋದು. ಅಪ್ಪಿದು ಬ್ಲಡ್ ರಿಪೋರ್ಟ್ ಬಂತು. ದೇವ್ರನ್ನ ಕೇಳ್ಕೊತಾ ಇದ್ದೆ ನಾನು, ಅದಕ್ಕೆ ಏನೂ ಇಲ್ಲದೆ ಹೋದರೆ ಸಾಕು ಸಾಕು ಅಂತ. ಫೈನಲಿ ಏನೂ ಬರಲಿಲ್ಲ. ಯಪ್ಪ ದೇವ. ಏನಕ್ಕಂದರೆ ಏನೋ ಟೈಫಾಯ್ಡ್ ಇದು ಅಂತ ಬಂದರೆ 4 ಇಂಜೆಕ್ಷನ್ 5 ಇಂಜೆಕ್ಷನ್ ಹಾಕ್ತಾರೆ 5 ದಿನ. ನೋಡೋಕ್ಕಾಗೋದಿಲ್ಲ ನನಗೆ.
1 ಪಾಯಿಂಟ್ ಬ್ಲಡ್ ಏನೋ ಕಮ್ಮಿ ಆಗೈತಂತೆ. 12ರಿಂದ 14 ಏನೋ ಇರಬೇಕಂತೆ. 13 ಹುಡುಗರಿಗೆ 13ರಿಂದ 16 ಇರಬೇಕು. ಇವನಿಗೆ 12.2 ಐತೆ. ಇರಿ, 13ರಿಂದ 16 ಇರಬೇಕು. ಇವನಿಗೆ 11 ಐತೆ, 11.2 ಐತೆ. ಬೇರೆ ಕಡೆ ಬ್ಲಡ್ ಚೆಕಪ್ಗೆ ಎಷ್ಟು ತಗೋತಾರೋ ಗೊತ್ತಿಲ್ಲ, ಇಲ್ಲಿ ಮಾತ್ರ 500 ತಗೋತಾರೆ. ಇದೊಂದು ಸಿರಪ್ ಕೊಟ್ಟಿದ್ದಾರೆ, ಇದು ಮಾರ್ನಿಂಗ್ ಮತ್ತು ಸಂಜೆ ಹಾಕಬೇಕು. 5 ml. ಇದು ಅದೇ 1 ಪಾಯಿಂಟ್ ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕೊಟ್ಟಿರೋದು ಇದು. ಇದು ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ 5 ml, ಬೆಳಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ. ಹಾಂ, 90 ಹಾಕೊಟ್ಟೆ. ಬಂತು ನೋಡು, ಮೋಟು ಪಟ್ಲು ಬಂತು. ಬಿಡು ಅದು ಸಿರಪ್ ಬಿಡು. ಹಾಂ, ಇದು ಕ್ಯಾಲ್ಸಿಯಮ್ದು. ಇದು ಬ್ಲಡ್ ಇಂಪ್ರೂವ್ ಆಗೋದಕ್ಕೆ. ಇದು ಬಂದು ಬೆಳಿಗ್ಗೆ ರಾತ್ರಿ 2 ಟೈಮು ಟಾಬ್ಲೆಟ್ ಕೊಟ್ಟಿದ್ದಾರೆ, ಮಾತ್ರೆ. ಅದನ್ನಿಗೆ ಅಂದರೆ ಚಿಕ್ಕ ಮಕ್ಳಿಗೆ ಹಂಗೆ ನುಂಗೋದಿಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರಲ್ಲಿ ಮಾತ್ರೆನ ಕರಗಿಸ್ಬಿಟ್ಟು ಅದನ್ನು ಕುಡಿಸ್ಬೇಕು. ಇದು ಶೀತದ್ದು ಇದೊಂದು ಕೊಟ್ಟಿದ್ದಾರೆ, ಇದು 5 ml, ನೈಟು ಮತ್ತು ಮಾರ್ನಿಂಗು. ಇದು ಮಾತ್ರ ಕ್ಯಾಲ್ಸಿಯಂ ಮಾತ್ರ 3 ಟೈಮು. 150, 150 ಇದು. ಇದು 260, 260, 57 ರೂಪಾಯಿ. ಹಾಸ್ಪಿಟ್ಲಿಗೆ ಒಂದ್ಸಲ ಅಪ್ಪಿ ಕರ್ಕೊಂಡೋದ್ರೆ 1000 ರೂಪಾಯಿ ಆಗೇ ಆಗುತ್ತೆ, 1000 ಆಗೇ ಆಗುತ್ತೆ. ಇನ್ನು ಇದು 110 ರೂಪಾಯಿ 10 ಮಾತ್ರೆಗೆ. 20, 30, 40, 50, 60 ಅಂದರೆ ಒಂದು ಮಾತ್ರೆಗೆ 10 ರೂಪಾಯಿ ಬಿದ್ದೈತೆ. ಕುಡ್ಕೋಬೇಕು. ಚೆನ್ನಾಗದ? ಇನ್ನೂ ಸಿಬೇಕಾ? ನೀಟಾಗಿ ಕುಡ್ಕೊ. ಇನ್ನೊಂದು ಚೂರದೆ ಕುಡ್ಕೊ. ಅಪ್ಪಿ ಯಾವಾಗಲೂ ಅಷ್ಟೇ ಸಿರಪ್ ಕುಡಿಯೋಕ್ಕೆ ನನಗೆ ಹೊಟ್ಟೆ ಉರ್ಸಲ್ಲ. ಏನಕ್ಕಂದರೆ ಅವನಿಗೆ ನಾನು ಅಂದರೆ ಒಂಚೂರು ಭಯ. ನಾನು ಹೊಡಿತೀನಿ ಬೈತೀನಿ ಅಂತ. ಅಂದರೆ ಕೆಲವೊಬ್ರು ಹೇಳ್ತಾರೆ ಮಕ್ಳಿಗೆ ಹೊಡಿಬಾರ್ದು ಅಂತ. ನಾನಂದರೆ ಡೈಲಿ ಹೊಡಿಯಲ್ಲ. ನಾನು ಕೆಲವೊಂದು ಸಲ ಅಂದರೆ ಮನೇಲಿ ಎಲ್ಲರೂ ಪ್ರೀತಿ ಮಾಡಿಬಿಟ್ರೆ ಮಕ್ಕಳು ಹಠ ಮಾಡೋದು ಜಾಸ್ತಿ. ಒಬ್ರದ್ದಾದ್ರೂ ಭಯ ಇರಬೇಕು. ಅದರಲ್ಲೂ ಅಮ್ಮದಿರ್ದು ಭಯ ಇರಲೇಬೇಕು. ಅವರಪ್ಪ ಅಂತೂ ಹೆವಿ ಮುದ್ದು ಮಾಡ್ತಾರೆ. ಮಸಾಲೆ ದೋಸೆ ಅಂದರೆ ದೋಸೆ ಬೇಕೇ ಬೇಕು ಅಂತ ಹೇಳ್ದೆ. ಹಠ ಮಾಡ್ದವ್ರಪ್ಪ ದೋಸೆ ಕೊಡಿಸಿದ್ರು. ನಾನು ಹುಷಾರಿಲ್ಲ ಬೇಡ ಅಂತ ಹೇಳ್ದೆ, ಕೇಳಲಿಲ್ಲ. ನನ್ನ ಜೊತೆ ಇದ್ದಾಗ ಅಷ್ಟು ಹಠ ಮಾಡಲ್ಲ. ನಾನು ಅಂದರೆ ಒಂಚೂರು ಭಯ ಪಡ್ತೇನೆ. ಆ ಭಯ ಇರಬೇಕು ಮಕ್ಕಳಿಗೆ. ಇಲ್ಲ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಮಾತುಗಳನ್ನ ಕೇಳೋದಿಲ್ಲ. ಈಗ ಅಪ್ಪಿಗೆ ಸಿರಪ್ ಕುಡಿಸಾಯ್ತು, ಅವನ್ನ ಮಲಗಿಸ್ಬೇಕು. ವಿಡಿಯೋನ ನಾನು ಮಾಮೂಲಿ ಇದನ್ನೆಲ್ಲ ಚೀಲಕ್ಕೆ ತುಂಬ್ತೀವಲ್ಲ, ಹೇಗೆ ನಾವು ಚೀಲಕ್ಕೆ ತುಂಬಿ ಮತ್ತು ಅದನ್ನು ಹೊಲಿದು ಚೀಲನ ಪ್ಯಾಕ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದೆಲ್ಲ ಸಂಜೆ ಮಾಡೋದು. ವಿಡಿಯೋನ ನಾನು ಸಂಜೆ ಕಂಟಿನ್ಯೂ ಮಾಡ್ತೀನಿ. ನಾನೇ ಹೇಳ್ತಾ ಇದ್ದೀನಿ ಮುಂಚೆಗೆ ವಿಡಿಯೋನ ನಾನು ಸಂಜೆ ಕಂಟಿನ್ಯೂ ಮಾಡ್ತೀನಿ ಅಂತ. ಐ ಹೋಪ್. ನಾನಂತೂ ಸೋ ಅನ್ನೋ ಪದನ ಬಳಸೋದಿಲ್ಲ, ಇನ್ಮೇಲೆ ಯೂಸ್ ಮಾಡಿಲ್ಲ. ಏನಕ್ಕೆ ಆ ವಿಡಿಯೋಗಳಲ್ಲಿ ಅಷ್ಟೊಂದು ಸೋ ಅಂತ ಅಂದಿನಿ ಅಂತ ನನಗಂತೂ ಗೊತ್ತಿಲ್ಲ. ವಿಡಿಯೋನ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಗಿಲ್ಲ ಅಷ್ಟೊಂದು ಸೋ ಅನ್ನೋ ಪದನ ಯೂಸ್ ಮಾಡಿದ್ದೀನಿ ಅಂತ. ಆಮೇಲೆ ವಿಡಿಯೋನ ನೋಡಿದಾಗಲೇ ಗೊತ್ತಾಗಿದೆ ನಾನು ಸೋ ಅನ್ನೋ ಪದನ ಯೂಸ್ ಮಾಡಿದ್ದೀನಿ ಅಷ್ಟೊಂದು ಅಂತ. ಈ ವಿಡಿಯೋದಲ್ಲಿ ಅಷ್ಟೊಂದು ಇರೋದೇ ಇಲ್ಲ, ನಾನು ಯೂಸ್ ಮಾಡೇ ಇಲ್ಲ ಪದನ. ಇವಾಗ ಅಪ್ಪಿ ಮಲಗಿಸ್ಬೇಕು. ವಿಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ನಾವು ಈ ರೀತಿ ಗೊಂಬೆ ಚೀಲ ಅಂದರೆ ಇದೆ ನೋಡ್ತಾ ಇದ್ದೀರಲ್ಲ, ಅದೇನೇ ಗೊಂಬೆ ಚೀಲ. ಅದು 10 kg ಏನೋ ಹಿಡಿತದೆ. ಅಂದರೆ
ಅದು ನಾವು 10 ಕೆ ಜಿ ಅಂದರೆ ಪೂರ್ತಿ 10 ಕೆ ಜಿನೇ ಅಲ್ಲ, ನಾವು ತುಂಬ್ದಂಗೆ ಈಗ ಒಂದೊಂದು ಸಲ 7 ಕೆ ಜಿ 8 ಕೆ ಜಿ ಬರುತ್ತೆ ಆ ಥರ. ನೆಕ್ಸ್ಟ್ ಈ ರೀತಿ ತುಂಬಿದ್ಮೇಲೆ ಅದಕ್ಕೆ ನಾವು ಅಳ್ಳಂದು ಗಿಡ ಅಂತ ಬರುತ್ತೆ, ಇಲ್ಲಿ ನೋಡ್ತಾ ಇರಬೇಕು ಎಲೆ ನೀವು, ಅದು ಪರಂಗಿ ಎಲೆ ಅಲ್ಲ, ಅಳ್ಳನ ಎಲೆ, ಒಂಥರ ಅಳ್ಕಾಯ್ದು ಗಿಡ ಬರುತ್ತೆ, ಅಲ್ಲಿ ಕಿತ್ಕೊಂಬರೋದು. ಅದನ್ನು ನಾವೇನು ಚೀಲ ತುಂಬಿದ್ದೀವಿ ತರಕಾರಿನ ಅದ್ರ ಮೇಲೆ ಹಾಕ್ಬಿಟ್ಟು ಹೊಲಿತೀವಿ. ನೀವು ನೋಡ್ತಾ ಇರ್ಬೋದು ನಮ್ಮಪ್ಪ ಹೊಲಿತಾ ಇದ್ದಾರೆ. ಈ ರೀತಿ ಎಲ್ಲ ಚೀಲನೂ ಹೊಲಿಬೇಕು. ಅದು ದಾರ ಕಿತ್ತೋಗ್ಬಾರ್ದು, ಮತ್ತು ನಾವು ಹಾಕಿರೋ ತರಕಾರಿನೂ ಚೆಲ್ಲೋಗ್ಬಾರ್ದು, ಆ ಥರ ಹೊಲಿಬೇಕು. ನಮ್ಮ ಅಪ್ಪನೇ ಹೊಲಿಯೋದು ಯಾವಾಗಲೂ, ಏನಕ್ಕಂದರೆ ನಮ್ಗೆ ಯಾರಿಗೂ ಹೊಲಿಯೋಕ್ಕೆ ಬರಲ್ಲ. ಅದು ಲಾಸ್ಟಲ್ಲಿ ಬಿಗಿಯಾಗಿ ಗಂಟಾಕಬೇಕು ಮಾರ್ಕೆಟಿಗೆ ತಗೊಂಡೋಗೋದಕ್ಕೆ, ಹಂಗೆ ತಗೊಂಡೋಗೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ನೋಡಿ ನಾನಿವಾಗ ನಮ್ಮದು ರೈತರದ್ದು ಎಷ್ಟು ಕಷ್ಟ ಐತೆ ಅಂತ ಸಿಂಪಲಾಗಿ ಹೇಳ್ತೀನಿ. ಇವಾಗ 5 ಜನ ಆಳನ್ನ ಕರ್ಕೊಂಡೋಗಿದ್ದಾರೆ ಮಾರ್ನಿಂಗು, ಅಂದರೆ 5 ಜನ ಅಲ್ವಾ, ಒಂದು ನಿಮಿಷ ರೀ, ಒಬ್ಬರಿಗೆ 100 ರೂಪಾಯಿ ಇಂಟು 5 = 500, ಓಕೆನಾ. 500. ಈಗ 10 ಗೊಂಬೆ ಚೀಲ ಐತೆ, 10 ಗೊಂಬೆ ಚೀಲ ಅಂದರೆ ಒಂದು ಚೀಲಕ್ಕೆ 20 ರೂಪಾಯಿ ತಗೋತಾರೆ, ಅಲ್ಲಿಗೆ 10 ಚೀಲಕ್ಕೆ 200 ರೂಪಾಯಿ ಆಯಿತು. ನಾವು ಅದಕ್ಕೆ ಪ್ರತಿ ತಿಂಗಳು ಔಷಧಿಗೆ ಅಂತೇಳಿ ಒಂದು ತಿಂಗಳು 1000 ರೂಪಾಯಿದು ಹೊಡಿತೀವಿ, ಇನ್ನೊಂದು ತಿಂಗಳು 2000, ಇನ್ನೊಂದು ತಿಂಗಳು 3000, ಈ ಥರ ಆಗುತ್ತೆ. ಈಗ ಜಸ್ಟ್ ಹಂಗೆ ಸಿಂಪಲಾಗಿ ಹೇಳ್ತಾ ಇರೋದು. ಈಗ ಬರೀ ಒಂದು ತಿಂಗಳದ್ದು ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ. ಒಂದು ತಿಂಗಳು ನಾವು ಔಷಧಿ ತಗೊಂಡು ಹೊಡಿತೀವಲ್ಲ, ಅದು 1000 ಆಗುತ್ತೆ ಅಂದ್ಕೊಳ್ಳಿ. ನನಗೆ ಇಲ್ಲಿ 1000 ಬರ್ಕೋತಾ ಇದ್ದೀನಿ, ಇಲ್ಲಿ ಬರ್ಕೋತಾ ಇದ್ದೀನಿ, ಓಕೆನಾ. ನೆಕ್ಸ್ಟು ಇವಾಗ ಇದನ್ನು ಟೋಟಲ್ ಮಾಡ್ತೀನಿ. 500, 200, 1700 ಆಯಿತಾ. ಇವಾಗ ಇವಾಗ ಮೆಣಸಿನ್ಕಾಯಿ ಬಂದು ಕೆ ಜಿ 26 ರೂಪಾಯಿ, 26 ಇಂಟು 1 ಕೆ ಜಿಗೆ 26 ರೂಪಾಯಿ, ಓಕೆನಾ. 26 ಇಂಟು, ಈಗ ಒಂದು ಗೊಂಬೆ ಚೀಲ ಅಂದರೆ 10 ಕೆ ಜಿ ಹಿಡಿತದೆ, 10ಕ್ಕೆ 100 ಕೆ ಜಿ, ಅಲ್ಲಿಗೆ 2600 ಆಯಿತು. ನೋಡಿ 2600 ಆಯಿತು. ನಾವು ಹಾಕಿರೋ ಬಂಡವಾಳ ಬಂದು ಜಸ್ಟ್ ಸುಮ್ಮನೆ ಸಿಂಪಲಾಗಿ ಹೇಳ್ತಾ ಇರೋದು, ಇದಕ್ಕೂ ಜಾಸ್ತಿ ಆಗೈತೆ ನಮ್ಮದು ಬಂಡವಾಳ. 1700 ಬಂಡವಾಳ ಹಾಕಿದ್ದೀವಿ, ಇಲ್ಲಿ ಬಂದು 2600 ನಮಗೆ ಆದಾಯ ಸಿಕ್ಕಿರೋದು. 2600 ಮೈನಸ್ 1700 = 900 ರೂಪಾಯಿ. ನಮಗೆ ಲಾಭ 900 ರೂಪಾಯಿ ಸಿಕ್ತು. ಇವಾಗ ನಾನಿಲ್ಲಿ ಸಿಂಪಲಾಗಿ ಒಂದು ತಿಂಗಳಿಗೆ ಹೊಡೆಯೋ ಔಷಧಿ ಹೇಳಿದ್ದೀನಿ. ನಾವು ಮೆಣಸಿನ್ಕಾಯಿ ಗಿಡ ತಂದಿರೋದು, ಆಮೇಲೆ ಅಂದರೆ ಅದು ಒಂದು ಗಿಡಕ್ಕೆ 5 ರೂಪಾಯಿ 2 ರೂಪಾಯಿ ಈ ಥರ ಇರುತ್ತೆ. ಪೈರ್ ಅಂತಾರೆ ಗಿಡಕ್ಕೆ. 1000 ಮೆಣಸಿನ್ಕಾಯಿ ಪೈರು ತಗೊಂಡ್ರೆ ಒಂದು ಗಿಡಕ್ಕೆ 5 ರೂಪಾಯಿ ಅಂದರೆ 1000 ಗಿಡಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ, ಓಕೆನಾ. ಅದನ್ನು ಬೆಳೆಯೋದಕ್ಕೆ 3 ತಿಂಗಳು ಬೇಕು. 3 ತಿಂಗಳಿಂದ ನಾವು ಔಷಧಿ ಗೊಬ್ಬರ ಎಲ್ಲ ಇದು ಮಾಡ್ತೀವಿ, ಅದಕ್ಕೆಲ್ಲ ಖರ್ಚು ಮಾಡ್ತೀವಿ. ಆದರೆ ನಮ್ಗೆ ಇವಾಗ ಸಿಕ್ಕಿರೋದು ಅಂದರೆ ಇದು ಮೆಣಸಿನ್ಕಾಯಿ ಒಂದು ಸಲ ಕುಯ್ತಾ ಇದ್ದರೆ ಮತ್ತೆ ಬರ್ತಾ ಇರುತ್ತೆ. ಇವಾಗ ರೈಟ್ ಬಂದು ಬರೀ 26 ರೂಪಾಯಿ ಐತೆ. ಈ 900 ರೂಪಾಯಿಗೋಸ್ಕರ ನಮ್ಮಪ್ಪ ಬೆಳಿಗ್ಗೆ ಹೋಗಿ ಸಂಜೆನೂ ಮೆಣಸಿನ್ಕಾಯಿ ಕುಯ್ದು ಮತ್ತೆ ಅದನ್ನು ಪ್ಯಾಕ್ ಮಾಡಿ ಮಧ್ಯರಾತ್ರಿ 2:30ಗೆ ಆಟೋದಲ್ಲಿ ತಗೊಂಡು ಹೋಗ್ತಾರೆ. ನೋಡಿದ್ರಲ್ಲ ರೈತರ ಕಷ್ಟ ಎಷ್ಟಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.